ತೃಪ್ತಿಯಾಗಿ ಊಟ ಮಾಡಬೇಕಂದ್ರೆ ಈ ಥರ ಸಾಂಬಾರೊಂದಿದ್ರೆ ಸಾಕಲ್ವ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊಸರಿಂದ ಮಾಡುವಂಥ ಸಾಂಬಾರಿದು, ಮೊಸರು ಖಾರ ಅಂತ ಹೇಳ್ತೀವಿ ಇದನ್ನು ನಾವು. ತುಂಬ ಈಸಿಯಾಗೇ ಮಾಡ್ಕೊಂಬಿಡ್ಬೋದು, ಅಷ್ಟೇ ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಸಣ್ಣದಾಗಿ ಸಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ನಾನು ಈ ಥರ ಬೀಟ್ ಮಾಡಿಕೊಂಡು ಫುಲ್ ಫೈನಾಗಿ ಪೇಸ್ಟ್ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಗಾದರೂ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಥರ ರಫಾಗೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಜಾಸ್ತಿ ನುಣ್ಣಗಾಗಬಾರ್ದು, ರಫಾಗೇ ಇರಬೇಕು. ಈ ಕಡೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಕಾಳೆಲ್ಲ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಮುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿರೋಂಥ ಸಣ್ಣಗೆ ಹಚ್ಚಿದಂಥ ಒಂದು ಈರುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಅಲ್ಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಈಗ ರುಬ್ಬಿರೋಂಥ ಮಿಶ್ರಣನ ಸಹ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈಗ ಸ್ವಲ್ಪ ಹಸಿ ವಾಸನೆಯವ್ರು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಆಗಲೇ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಯಾಕಂದರೆ ನಾವು ನೀರು ಹಾಕೋದಿರೋದ್ರಿಲ್ವಲ್ಲ, ಅದು ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ. ಈಗ ಮಿಕ್ಸಿ ಜಾರೆಲ್ಲ ತೊಳೆದು ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕಿ ಅದನ್ನು ಸಹ ಎಲ್ಲ ನೀರು ಹಿಂಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಕಾದ್ರೆ ಆ ಖಾರನ ಎತ್ತಿಟ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಕಲಿಸ್ಕೋಬೋದು. ನಾನು ಇಲ್ಲಿಗ ಸ್ಟವ್ ಆಫ್ ಮಾಡಿಬಿಟ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಫುಲ್ ಕ್ರೀಮಿ ಟೆಕ್ಸ್ಚರ್ ಇದೆ. ಮಜ್ಜಿಗೆ ಥರನೇ ಕಾಣ್ತಾ ಇದೆ ನಿಮಗೆ. ಆದರೆ ಮೊಸರು ನಾವು ಗಟ್ಟಿ ಮೊಸರನ್ನ ಈ ಥರ ಮಾಡ್ಕೊಂಡಿರೋದು ನಾವು. ಈ ಥರ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ನಾವು ಹಂಗೆ ಮೊಸರು ಹಾಕಿಬಿಟ್ರೆ ಒಡೆದೋಗಿರೋ ಥರ ಅನ್ನಿಸ್ತಾ ಇರುತ್ತೆ. ಆದಷ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದು. ಮೊಸರು ಇತ್ತಂದರೆ ಬೀಟರ್ ಇರುತ್ತಲ್ಲ ನಿಮ್ಮ ಹತ್ರ, ಅದರೆಲ್ಲ ಬೀಟ್ ಮಾಡ್ಕೊಂಡು ಸಹ ಹಾಕ್ಕೊಬೋದು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ.